ಗಣನೆಗೆ ತೆಗೆದುಕೊಳ್ಬೇಕು. ಎಸ್, ಅದೇ ಪ್ರಶ್ನೆ ನಾನು ನಿಮಗೂ ಕೇಳ್ತಾ ಇದ್ದೀನಿ. ಆಯ್ತಲ್ಲ ಸರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಹೇಳಿದರು ಮುಖ್ಯಮಂತ್ರಿ ಬದಲಾವಣೆಯ ಪ್ರಸ್ತಾಪವೇ ಇಲ್ಲ ಅಂತ. ಸರ್ ಖಂಡಿತ. ಅದಾದ್ಮೇಲೆ ಇನ್ನೇನು ಸರ್, ಈಗ ನೀವು ಈಗ ಅಲ್ಲೇ ಶ್ರೀಯುತ ಪ್ರಶಾಂತ್ ನಾಥ್ ಅವರು ಅದನ್ನು ಭಾಳಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ನಿಮ್ಮ ಪ್ರಶ್ನೆಗೆ. ಬಹುಶಃ ನನ್ನ ಸಹಮತ ಪೂರ್ಣವಾಗಿ ಆ ವಿಷಯದಲ್ಲಿದೆ. ಈಗೇನಾಗ್ತಿದೆ, ನಮ್ಮ ರಾಜ್ಯದಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ಪ್ಯಾನಲ್ ಡಿಸ್ಕಷನ್ ನಾವು ಮಾಡಿದ್ವಿ. ಚುನಾವಣೆ ಪೂರ್ವದಲ್ಲಿ ಒಂದು ಬಣ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು, ಇನ್ನೊಂದು ಬಣ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದು ರಾಜ್ಯದ ಜನತೆ ಮುಂದೆ ಇದೆ. ಯಾಕಂದರೆ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಅವ್ರು ಮಾತಾಡಿದ್ದು, ಮುಂದಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರು, ಮುಂದಿನ ಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಮಾತಾಡಿದ್ರು. ಅದು ಮುಂದುವರಿ ಆ ತಂತ್ರವನ್ನು ರಾಜಕೀಯ ತಂತ್ರವನ್ನು ಸಹ ನಾನೇನು ಟೀಕೆ ಮಾಡ್ತಿದ್ದಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವತ್ತೇ ನನಗೆ ಈ ವಾಹಿನಿಯಲ್ಲಿ ಹೇಳಿದ್ದೆ, ಸರ್ ಇದು ಇಲ್ಲಿಗೆ ನಿಲ್ಲೋಲ್ಲ. ಚುನಾವಣೆ ನಂತರ ಫಲಿತಾಂಶ ಬಂದಾದ್ಮೇಲೆ 136 ಸೀಟ್ ನಂತರ ಅಲ್ಲಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ವಿಷಯದಲ್ಲಿ ಯಾವ ರೀತಿ ಪ್ರವಾಸನ ಎಲ್ಲಿ ಮಟ್ಟದಲ್ಲಿ ನಡೀತು ಅಂತಕ್ಕಂಥದ್ದು ರಾಜ್ಯದ ಜನತೆ ನೋಡಿದ್ದಾರೆ. ಅದು ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ಅವತ್ತೇ ಹೇಳಿದ್ದೆ, ಇವತ್ತು ಮುಂದುವರಿತಿದೆ. ಸರ್, ಒಂದು ಗಾದೆ ಇದೆ ಸರ್, ಒಂದು ಪ್ರಾವರ್ಬ್ ಇದೆ, ಏನು, ವೈಲ್ ರನ್ನಿಂಗ್ ವಿತ್ ಡಾಗ್ಸ್ ಆಂಟಿಗೆ ರ್ಯಾಬಿಟ್ ಅಂತ. ಅದನ್ನು ಇವ್ರು ಮಾಡ್ತಾವ್ರ ಅವ್ರು ಮಾಡ್ತಾವ್ರ ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ತನ್ನ ಸಾಕು ಪ್ರಾಣಿಗಳ ಜೊತೆ ಅವ್ರು ವಾಕಿಂಗ್ ಮಾಡ್ತಾವ್ರಪ್ಪ ಅಂತ ಸಾಮಾನ್ಯ ಜನಕ್ಕೆ ತೋರಿಸ್ಕೊಳ್ಳೋದಷ್ಟೇ. ಆದರೆ ಅವ್ರು ಮಾಡ್ತಿರೋದೇನು, ದೇ ಆರ್ ಹಂಟಿಂಗ್ ಎ ರ್ಯಾಬಿಟ್. ಅಧಿಕಾರವನ್ನ ಹಿಡಿಲಿಕ್ಕೋಸ್ಕರ ಅಥವಾ ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಈ ಮಾಡ್ತಿರೋ ತಂತ್ರಗಾರಿಕೆಗಳಿದೆಯಲ್ಲ, ಇದಕ್ಕೆ ರಾಜ್ಯ ಬಲಿಯಾಗ್ತಿದೆ ಅಂತ ಅಶೋಕ್ ಗೌಡ್ರು ಹೇಳಿದ್ದು. ಈ ತಂತ್ರಗಾರಿಕೆಗಳನ್ನ ನೀವು ಒಳಗಡೆ ಮಾಡ್ಕೊಂಡಿದ್ರೆ ನಮ್ದು ಯಾರ್ದು ಅಭ್ಯಂತರ ಇರಲಿಲ್ಲ ಸರ್ ಇದು. ಆದರೆ ಈ ತಂತ್ರಗಾರಿಕೆಗೆ ರಾಜ್ಯ ಎಷ್ಟರ ಮಟ್ಟಿಗೆ ಬೆಲೆ ತರ್ತಿದೆ ಅಂತಕ್ಕಂಥದ್ದು ಚರ್ಚೆ ವಿಷಯ ಆಗ್ಬೇಕು ಇವತ್ತು. ನಮಗೆ ಸರ್ ಇವ್ರ ಬಣಗಳು ಕಿತ್ಲಾಡ್ಕೊಂಡು ಒಳಗಡೆನೆ ಆಗ್ತಿರೋದು ಸರ್. ಅವರು ಸರ್ ಇಲ್ಲ ಸರ್, ಎಲ್ಲ ಒಳಗಡೆ ಆಗ್ತಿದೆ. ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ತೋರಿಸ್ರಪ್ಪ ನಂಗೆ, 2.5 ವರ್ಷ ಆದ್ಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ನೀವೇ ಹೇಳಿದ್ರಲ್ಲ ಸರ್, ಈಗ ಸರ್ದಾರ್ ಸಿ ಅವರು ಕರೆದ್ಬಿಟ್ಟು ಏನಂತ ಮಾತಾಡಿದ್ರು, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ. ಇದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ಅದರ ಅರ್ಥ ನಾವೇನ್ ಮಾಡ್ಕೋಬೇಕು, ನೀವೇನ್ ಮಾಡ್ಕೋಬೇಕಾದ್ರೆ ರಾಜ್ಯದ ಜನತೆಗೆ. ದೇವರಾಜ್ ಸರ್, ಕರ್ನಾಟಕದಲ್ಲಿ ಯಾವ ಮಟ್ಟದ ಭಿನ್ನಮತೀಯ ಚಟುವಟಿಕೆಗಳಿಗೆ ಮುಖ್ಯಮಂತ್ರಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ಹುಡುಗನ ಭವಿಷ್ಯನೇ ಅಜಿತ್, ನಾವು ಇವತ್ತು 24 ಗಂಟೆ ನ್ಯೂಸ್ ಚಾನೆಲ್ಗಳಿವೆ ಅನ್ನೋ ಕಾರಣಕ್ಕೋಸ್ಕರ ಮೈನ್ಯೂಟ್ ಆಗಿ ಚರ್ಚೆ ಮಾಡ್ತಿದ್ವಿ. ನನಗನ್ಸೋದು ಕಳೆದ 2.5 ವರ್ಷಗಳಲ್ಲಿ 89ರಿಂದ 94ರವರೆಗೆ, 85ರಿಂದ 89ರವರೆಗೆ ಕರ್ನಾಟಕದಲ್ಲಿ ಏನು ಬೆಳವಣಿಗೆಗಳು ನಡೆದ್ವು, 2009ರಿಂದ 11ರವರೆಗೆ 13ರವರೆಗೆ ಏನು ಬೆಳವಣಿಗೆ ನಡೆದ್ವು, ಆ ಬೆಳವಣಿಗೆ ಏನು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ. ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಆದರೆ ಬಹಿರಂಗವಾಗಿ ಏನೋ ಭಿನ್ನಮತೀಯ ಚಟುವಟಿಕೆಗಳು ನಡೀತಾ ಇವೆ, ಹಂಗ್ ನಡೀತಾ ಇವೆ, ಆ ರೀತಿ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಏನೂ ಇಲ್ಲ. ಒಂದು ಪ್ರಶ್ನೆ ಸರ್, ನೀವು 85-89 ನೆನಪಿಸ್ಕೊಳ್ಳಿ ಸರ್. ನೀವು ಪ್ರಶ್ನೆ ಕೇಳ್ತಕ್ಕಂಥದ್ದು ನೋಡಿ ಸರ್, ಅದಕ್ಕೆ ನಾವು ಬೆಲೆ ತತ್ತಿದೀವಿ. ಆ ಒಂದು ಒಳಜಗಳಕ್ಕೋಸ್ಕರ ಆ ಒಳಜಗಳಕ್ಕೋಸ್ಕರ ನಾವು ಬೆಲೆ ತತ್ತಿದೀವಿ, ಅಧಿಕಾರ ಕಳ್ಕೊಂಡ್ವಿ. ಆ ಸ್ಥಿತಿ ನಿಮ್ಗೂ ಬರುತ್ತೆ ಅಂತ ಇವತ್ತು ನಾವು ಹೇಳ್ತಾ ಇರೋದು. ಆ ಸ್ಥಿತಿ ಖಂಡಿತ ಮುಂದೆ ಇದೆ. ಸದ್ಯದಲ್ಲೇ ನಿಮಗೆ ಆ ಒಂದು ದುಸ್ಥಿತಿ ಬರುತ್ತೆ ಸರ್. ಇವತ್ತು ಇವರ ಒಂದು ಒಳಜಗಳ ಅಥವಾ ಗುಂಪುಗಾರಿಕೆ, ಬಣದ ಒಂದು ಬಡಿದಾಟ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡ್ತು. ಭ್ರಷ್ಟಾಚಾರದ ಕೂಪದಲ್ಲಿ ಮಿಂದು ಬೀಳ್ತಾ ಇದ್ದಾರೆ, ಬಿದ್ದೋಗಿದ್ದಾರೆ ಕೂಪದಲ್ಲಿ. ಒದ್ದಾಯಿತು, ಆಡಳಿತದ ಮೇಲೆ ಹಿಡಿತಾ ಇಲ್ಲ ನಿಮಗೆ ಸರ್. ಏನು ಬೇಡ, ಈಗಾಗಲೇ ಅಶೋಕ್ ಗೌಡ್ರು ಹೇಳಿದಾಗೆ ಇವತ್ತು ಅರ್ಧ ಕರ್ನಾಟಕ ನೀರಲ್ಲಿ ಮುಳುಗಿದೆ ಸರ್. NDRF ಇಂದ ಫಂಡ್ ಬಂದಿದೆ, STRF ಅಲ್ಲಿ ಫಂಡ್ ಇದೆ. ಇವತ್ತು ನೀವು ಹೇಳ್ದಂಗೆ ಘೋಷಣೆ ಆಗಿದೆ, ಇವತ್ತು ವಿತರಣೆ ಆಗಿದೆಯಾ? ಪರಿಹಾರ ವಿತರಣೆ ಆಯ್ತು ಇವತ್ತಿನವರೆಗೂ? 1 ರೂಪಾಯಿ ವಿತರಣೆ ಆಗಿಲ್ಲ. ಕಾಳಜಿ ಕೇಂದ್ರಗಳಿಗೆ ದುಡ್ಡು ಕೊಡೋಕ್ಕಾಗಿದ್ದಿಲ್ಲ, ಏನು ಧಾನ್ಯಗಳು ಕೊಡೋಕ್ಕಾಗಿದ್ದಿಲ್ಲ. ಪರಿಸ್ಥಿತಿ ಆ ಥರ ಬಹಳಷ್ಟು ಶೋಚನೀಯವಾಗಿದೆ ಸರ್. ಬೆಳಗಾವಿ ಮುಳುಗೋಗಿದೆ. ಅಲ್ಲಿರೋ ಸಹಕಾರ ಸಚಿವರು ಯಾವ ಚುನಾವಣೆ ಎದುರಿಸ್ಕೊಂಡು ಬಡದಾಡ್ತಲ್ಲಿ ಕಿತ್ತಾಡ್ತಿದ್ರಲ್ಲಿ. ಇದು ನಮ್ಮ ರಾಜ್ಯದ ದುಸ್ಥಿತಿ. ಇದು 136 ಸೀಟ್ ಇದು ಕೊಡಬೇಕಾಗಿತ್ತು ಸರ್. ಈ ಕಾರಣಕ್ಕೋಸ್ಕರ ನೀವು ರಾಜ್ಯದ ಜನತೆ ಮುಂದೆ ಹೋಗ್ಬಿಟ್ಟು ನನಗೆ 136 ಸೀಟ್ ಕೊಡಿ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಬೇಕಾಗಿತ್ತಾ? ಇದನ್ನು ಕೊಡ್ತೀವಿ ಅಂತ ನೀವು ಅವತ್ತು ಹೇಳಿದ್ರ? ನೀವು ಅವತ್ತು ಭ್ರಷ್ಟಾಚಾರ ರಹಿತ, ಸ್ವಚ್ಛ ಆಡಳಿತ, ಪಾರದರ್ಶಕವಾದ ಆಡಳಿತ, ಇವೆಲ್ಲ ಪಾರದರ್ಶಕವಾದ ಆಡಳಿತ ನಿಮಗೆ ಸರ್. ಇಲ್ಲಿವರೆಗೂ ಈ ಸರ್ಕಾರದಲ್ಲಿ ಬಂದಿರ್ತ 2.5 ವರ್ಷದಲ್ಲಿ ಎಷ್ಟು ಸಲ ಈ ವಿಷಯ ಚರ್ಚೆ ಆಗಿದೆ ಸರ್? ಇವತ್ತು ಅವ್ರದೇ ಬಣದ ಸಚಿವರುಗಳು, ಶಾಸಕರುಗಳು ಎಷ್ಟು ಸಲ ಈ ವಿಷಯವನ್ನು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಈ ವಿಷಯವನ್ನು ಹೇಳ್ಕೊಂಡ್ ಬಂದ್ರು? ಎಲ್ಲರೂ ಒಂದು ದಿವಸ ಸರ್ NDRF ಫಂಡ್ ಒನ್ಸ್ ಇನ್ 4 ಮಂತ್ಸ್ ಬರುತ್ತಲ್ವಾ? ಏನ್ ಮಾಡ್ತಿದ್ರಿ ನೀವು ತಗೊಂಡು? ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿಲ್ವಾ ನೀವು? SDRF ಅಲ್ಲಿ ಫಂಡ್ ಇದೆ, ಅದನ್ನು ಡೈವರ್ಟ್ ಮಾಡಿಲ್ವಾ? ಇದು ನಮ್ಮ ರಾಜ್ಯದ ಆರ್ಥಿಕ ದುಸ್ಥಿತಿಯನ್ನು ಎತ್ತು ತೋರಿಸಲ್ವಾ? ಇದ್ರ ಬಗ್ಗೆ ನಾವು ಮಾತಾಡಬಾರ್ದಾಗಾರೆ ಅಂದ್ರೆ ಇವ್ರು ಮಾಡ್ತಿರೋ ಬಡದ ರಾಜಕೀಯ ಅಧಿಕಾರಕ್ಕೋಸ್ಕರ ಮಾಡ್ತಿರ್ತಕ್ಕಂತಹ ಈ ಬಡದಾಟನ ನಾವು ಇವತ್ತು ಸಪೋರ್ಟ್ ಮಾಡ್ಕೊಂಡು ಜನಗಳ ಮುಂದೆ ಇವ್ರ ಪರವಾಗೋ ಅವ್ರ ಪರವಾಗೋ ಅಥವಾ ಇವ್ರಿಬ್ರು ಟೀಕಿಸ್ಕೊಂಡು ನಾನು ಕಾಲಹರಣ ಮಾಡ್ಬೇಕಾ? ದಯವಿಟ್ಟು ನಾನು ಕಂಪ್ಲೇಂಟ್ ಮಾಡ್ತೀನಿ. ದಯವಿಟ್ಟು ನಾನು ಮಾತಾಡ್ಲಿಲ್ಲ, ನೀವು ಮಾತಾಡ್ಬೇಕಾರೆ. ಈಗ ಮಜಾ ಅಂದ್ರೆ ಅಲ್ಲ ಸರ್, ನಿಮ್ಮ ಕಾಂಗ್ರೆಸ್ ಹೆಂಗಿರ್ಬೇಕು ಅಂತ ಬಿಜೆಪಿ ಅವರು JDS ನವರು ಹೇಳ್ತಿರ್ತಾರೆ, ಬಿಜೆಪಿ ಅವರು JDS ನವರು ಹೆಂಗಿರ್ಬೇಕು ಅಂತ ಕಾಂಗ್ರೆಸ್ ಅಧಿಕಾರದಲ್ಲಿ ಅಧಿಕಾರದಲ್ಲಿ
ನಾನಿಲ್ಲ. ಇದೆಲ್ಲ ಕೂತ್ಕೊಂಡು ನಾವು ನೋಡ್ಬೋದು. ಅಧಿಕಾರದಲ್ಲಿ ನಾನಿಲ್ಲ ಸರ್. ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಜನ ಯಾವೊಂದು ಮಾತನ್ನ ರಾಜ್ಯದ ಜನತೆ ಕೊಟ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ. ಇವತ್ತು ಮಾಡ್ತಿರೋದೇನು? ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ. ನಿಮ್ದೇ ಶಾಸಕರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಸ್ವಜನ ಪಕ್ಷದ ಬಗ್ಗೆ ಮಾತನಾಡ್ತಾರೆ, ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಅಂತ ನಿಮ್ದೇ ರಾಜಕೀಯ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಇದಕ್ಕಿಂತ ಇನ್ನೇನ್ ಸರ್ ಬೇಕಾಗಿದೆ ಸರ್? 121 ಕೋಟಿ ಒಂದು ಯೂನಿವರ್ಸಿಟಿಗೆ ಇರ್ತಕ್ಕಂಥ UGC ಅಮೌಂಟ್ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗ್ತಿದ್ದಿಲ್ಲ. ಅಷ್ಟು ದಯಾನಿಧಿಯ ಸ್ಥಿತಿನಲ್ಲಿ ಇವತ್ತು ರಾಜ್ಯದ ಯಾವ್ದನ್ನ ಚರ್ಚೆ ಮಾಡ್ಬೇಕು ನಾವು? ದೇವರಾಜ್ ಸರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಯು, ಸ್ವಜನ ಪಕ್ಷಪಾತದ ಬಗ್ಗೆ ಒಂದು ಫ್ಯಾಮಿಲಿ ಪಾರ್ಟಿ ಅವರು ಮಾತನಾಡೋದು ಸರ್, ಐ ಡೋಂಟ್ ಥಿಂಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.